ಸಂಗೀತ ಮತ್ತು ಸಾಹಿತ್ಯ ನಮ್ಮೆಲ್ಲ ಕಣ್ಣುಗಳು. ದಯಮಾಡಿ ಇವತ್ತು ನನ್ನ ಮನವಿ, ಚಿಂತೆ, ಭಯ, ದುಃಖ, ಕೋಪ ಮತ್ತು ಅತಿಯಾದ ಆಸೆ, ಈ 5 ಶತ್ರುಗಳು ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾರೆ. 80% ಜನಕ್ಕೆ ಕಾಯಿಲೆ, ಡಯಾಬಿಟಿಸು, BP, ಹಾರ್ಟ್ ಅಟ್ಯಾಕು, ಆರ್ಥ್ರೈಟಿಸು, ಕ್ಯಾನ್ಸರು, ಡಿಪ್ರೆಷನ್ನು, ಆ್ಯಂಗ್ಸೈಟಿ, 80% ಜನ. ಕಾರಣ ಇವ ಇದೆ. ನಾನು 52 ವರ್ಷ ಮನೋವೈದ್ಯನ ಕೆಲಸ ಮಾಡಿದ್ದೇನೆ. ನನಗೆ 77 ವರ್ಷ. ಐ ಆಮ್ 77 years ಯಂಗ್. ನಾನು ಇಷ್ಟು ಹೆಂಗಾಗಿರಬೇಕಾದ್ರೆ, ಚೇತನ ಇರಬೇಕು ಅಂತಂದರೆ ಇವೆರಡೇ, ಸಂಗೀತ ಮತ್ತು ಸಾಹಿತ್ಯ. 300ಕ್ಕೂ ಹೆಚ್ಚು ಪುಸ್ತಕಗಳು ಬರೆದಿದೆ ಅಂದ್ರಿ, 1000ಕ್ಕೂ ಹೆಚ್ಚು ಲೇಖನಗಳು ಬರೆದಿದೆ ಅಂದ್ರಿ. ಜನಗಳಲ್ಲಿ ಆರೋಗ್ಯದ ಅರಿವಿನ ಬಗ್ಗೆ ಜ್ಯೋತಿ ಬೆಳಗೋದಕ್ಕೋಸ್ಕರ. ಸೊ ಇವತ್ತು ಅರ್ಕಸಾಲಿಯವರು, ವೀರಾಚಾರ್ಯ ಅರ್ಕಸಾಲಿಯವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಿ, ನಾನು ನೋಡಿ ಈಗಲೇ ನೋಡ್ತಾ ಇರೋದು, ಸುಮ್ಮನೆ ಕಣ್ಣಾಡಿಸಿದೆ. ಅವರಿದ್ದಾಗ 500ಕ್ಕೂ ಹೆಚ್ಚಿನ ನುಡಿಮುತ್ತುಗಳಿದ್ದಾವೆ. ಯಾಕಂದರೆ ಇವತ್ತು ಜನರಿಗೆ ಟ್ವಿಟರ್ ಓದ್ತಾರೆ, ಇನ್ಸ್ಟಾಗ್ರಾಮ್ ನೋಡ್ತಾರೆ, ಫೇಸ್ಬುಕ್ ನೋಡ್ತಾರೆ, ಪುಸ್ತಕ ಎಲ್ಲ ಓದಲ್ಲ ರೀ, ಓದಲ್ಲ. ಹಾಗೆ ಸಂಗೀತ, ಸಿನಿಮಾ ಸಂಗೀತ ಕೇಳ್ತಾರೆ ಅಷ್ಟೇ, ಭಾವಗೀತೆ ಕೇಳೋದಿಲ್ಲ, ಶಾಸ್ತ್ರೀಯ ಸಂಗೀತ ಕೇಳೋದಿಲ್ಲ, ಜನಪದ ಸಂಗೀತ ಕೇಳೋದು ಇನ್ನೂ ಅಪರೂಪ ಇದೆ. ಬರೀ ಸಿನಿಮಾ ಸಂಗೀತ ಅಷ್ಟೇ. ಸೊ ಆ ದೃಷ್ಟಿಯಿಂದ ಈ ದಿವಸ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇನೆ. ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನನ್ನ ಬಹಳ ಪ್ರೀತಿಯಿಂದ ನನ್ನ ಕರೆದಿದ್ದಾರೆ. ಹಾಗಾಗಿ ನಾನು ನಿಮಗೆ, ಅರ್ಕಸಾಲಿಯವರಿಗೆ ಮತ್ತೆಲ್ಲ ವೇದಿಕೆ ಬರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನಾನು ಧನ್ಯವಾದಗಳು ಹೇಳ್ತೇನೆ. ಹಾಗೆ ಋಣಿಯಾಗಿದ್ದೀನಿ ಅಂತ ಹೇಳ್ತೇನೆ. ಸೊ ಆ ದೃಷ್ಟಿಯಿಂದ ನೀವು ಈ ಪುಸ್ತಕವನ್ನು ಕೊಂಡು ಓದಿ. ಹಾಗೆ 10 ಪುಸ್ತಕ ಇಲ್ಲಿ ಇರೋಲ್ಲ, 10 ಪುಸ್ತಕ ಹೋಗಿ 10 ಜನ ಕೊಡ್ರಿ, ಅವ್ರು 10 ಜನ ಕೊಡಿ, 10 ಜನ ಕೊಡಲಿ. ಈ 500+ ನುಡಿಮುತ್ತುಗಳಲ್ಲಿ ಒಂದು 5 ಅಥವಾ 10 ನುಡಿಮುತ್ತುಗಳನ್ನು ನಾವು ಫಾಲೋ ಮಾಡ್ತು ಅಂತಂದರೆ ಒಂದು ಮನಸ್ಸಿಗೆ ಆನಂದ, ಮನಸ್ಸಿಗೆ ಸಂತೋಷ. ಇವತ್ತು ಆಸ್ತಿ ಇದೆ, ಹಣ ಇದೆ, BMW ಕಾರು ಬರ್ತದೆ, 3-4 ಅಪಾರ್ಟ್ಮೆಂಟ್ ಬರ್ತವೆ, ಎಲ್ಲ ಇದ್ದಾವೆ, ಯಾರು ಜನರಿಗೆ ಸಂತೋಷ ಇಲ್ಲ ರೀ. ನಿತ್ಯ 50-60 ಜನ ನೋಡ್ತೇನೆ ನಮ್ಮ ಸಮಾನ ಸ್ನೇಹಿತರಲ್ಲಿ, ಈಗಲೂ ಕಾಯ್ತಾ ಇದೆ, ಅದಕ್ಕೂ ಓಡಬೇಕೀಗ. ಆನಂದ ಇಲ್ಲ, ಸಂತೋಷ ಇಲ್ಲ, ಪ್ರೀತಿ ಇಲ್ಲ, ಗೌರವ ಇಲ್ಲ, ನಾನು ನನ್ನವರು ಅಂತಕ್ಕಂಥ ಭಾವನೆ ಇಲ್ಲ. ಭಾಳ ಸೆಲ್ಫ್ ಸೆಂಟರ್ಡ್ ಆಗ್ತಿದ್ದೇವೆ, ಸ್ವಾರ್ಥಿಗಳಾಗ್ತಿದ್ದೇವೆ ರೀ, ಸ್ವಾರ್ಥಿಗಳು. ನಾನು ಕ್ಷೇಮ, ನೀವು ಕ್ಷೇಮ ಅಂತ ಯಾವನ್ನೂ ಕೇಳೋದಿಲ್ಲ. ಗಂಡ ಹೆಂಡ್ತಿನ ಕೇಳೋದಿಲ್ಲ, ಹೆಂಡ್ತಿ ಗಂಡನ ಕೇಳೋದಿಲ್ಲ. ಮಗಗೆ 100ಕ್ಕೆ 100 ತೆಗಿ ಅಷ್ಟೇ. ಎಷ್ಟು ಕಷ್ಟಪಟ್ಟಿದ್ಯಾ ಗೊತ್ತಿಲ್ಲ. ಫೇಲಾಯಿತು, ಬಾಯಿ ಬಂದ ಬೈತೇನೆ. ನಾಲಾಯಕ್ ನೀನು, ಕಟ್ಟೆ ಕಾಯಬೇಕು, ದನ ಕಾಯಬೇಕು. ಗುರುಪ್ರಸಾದ್ ಒಂದು ಪುಸ್ತಕ ಬರೆದಿದ್ದಾರೆ, SSC ಫೇಲ್, IAS ಪಾಸ್. ಡಾಕ್ಟರ್ DV ಗುರುಪ್ರಸಾದ್, ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಆಫೀಸರ್ ವ್ಯವಸ್ಥೆ ಇನ್ ಕರ್ನಾಟಕ. ಪಾಪ SSC ಫೇಲ್ ಆದ 3 ಸಬ್ಜೆಕ್ಟಲ್ಲಿ ಎಲ್ಲ ಬೈದರು. ಚಂದ್ರಶೇಖರ್ ನನ್ನ ಆತ್ಮಹತ್ಯೆ ಮಕ್ಕಳು ನಾನು ಕೊಂಡಿದ್ದೆ. ಆದರೆ ಐ ಟುಕ್ ಡಿಸಿಷನ್, ಏನು ನಮ್ಮದು ಯಾವುದೇ ಪರೀಕ್ಷೆ ತಗೊಳ್ಳಿ ಫಸ್ಟ್ ಕ್ಲಾಸನ್ನು ಪಾಸ್ ಮಾಡ್ತಿದ್ದೆ. IASನ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಮಾಡೋದು ಭಾಳ ಅಪರೂಪ. IAS, IPS, CA ಇವೆಲ್ಲ ಫಸ್ಟ್ ಪಾಸ್ ಮಾಡೋರ ಸಂಖ್ಯೆ ಭಾಳ ಕಮ್ಮಿ ರೀ. ಸೊ ಆ ದೃಷ್ಟಿಯಿಂದ ತಾವು ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡಿ. ಆರೋಗ್ಯವೇ ಮಹಾಭಾಗ್ಯ. ಸಕಲ ಭಾಗ್ಯಗಳಲ್ಲಿ ಮಿಗಿಲಾದ ಭಾಗ್ಯ ಆರೋಗ್ಯ ಭಾಗ್ಯ. ಈ ಆರೋಗ್ಯ ಭಾಗ್ಯವನ್ನು ತಂದುಕೊಡೋದು ಯಾರಂದರೆ ಇವೆರಡೇ. ಒಂದು, ಸಂಗೀತ ಕೇಳಿ. ನಾನು ದಿನ 1 ಗಂಟೆ ಸಂಗೀತ ಕೇಳ್ತಿದ್ರಿ. ಮೊಬೈಲ್ ಇದೆ, ಮೊಬೈಲ್ನ ನೋಡೋಕ್ಕೆ ಬಳಸಬೇಡಿ, ಸಂಗೀತ ಕೇಳೋದು ಬಳಸಿ. ಹಾಗೆ ಸಾಹಿತ್ಯ,
10ನೇ ತರಗತಿಯಿಂದಾಗ ಎಲ್ಲ ಸಾಹಿತ್ಯಗಳ ಪುಸ್ತಕಗಳನ್ನು ಓದಿ ಮುಗಿಸಿದ್ದೆ ನಾನು ಮತ್ತು ನನ್ನ ಸ್ನೇಹಿತ. ಇವತ್ತು ಕೂಡ ಸಾಹಿತ್ಯ ನಮ್ಮಲ್ಲಿನ್ನೂ ಜೀವಂತವಾಗಿದೆ. ಹಾಗೆ ಜೀವಂತವಾಗಿಡೋದಕ್ಕೆ ಅನೇಕ ಮಹನೀಯರು ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲ ನಮನಗಳು. ನನಗೆ ಹೋಗ್ತಾ ಇದ್ದೇನೆ, ಚುನಾಯಿಗೆ ಹೋಗಬೇಕು. 30-35 ಜನ ಕಾಯ್ತಾ ಇರ್ತಾರಲ್ಲಿ. ದಯವಿಟ್ಟು ನಿಮ್ಮ ಅನುಮತಿ ಬೇಡಿ, ಹಾಗೆ ವೇದಿಕೆ ಮೇಲೆ ಅಧ್ಯಕ್ಷರ ಅನುಮತಿ ಬೇಡಿ ನಾನು ಹೊರಡಲಿದ್ದೇನೆ. ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಆರೋಗ್ಯ ಮತ್ತು ಆನಂದ ನಿಮ್ಮದಾಗಲಿ. ಥ್ಯಾಂಕ್ ಯು.